ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ನಮ್ಮಣ್ಣನ ಮುಖ ಬದಲಾಗಿದೆ. ಮೊದಲಿಗಿಂತ ಚೆಂದ ಕಾಣ್ತಾರೆ. ಮಾತು ಸ್ಪಷ್ಟವಾಗಿದೆ. ಸಿಂಗಾಪುರದಲ್ಲಿ ಕೊಟ್ಟ ಚಿಕಿತ್ಸೆ ಫಲಿಸಿದೆ ಅನ್ನುವ ಅಭಿಮಾನಿಗಳಿಗೆ ಇಲ್ಲೊಂದು ಗುಟ್ಟಿದೆ. ಅಂಬಿ ಇಷ್ಟು ಬೇಗ ಇಷ್ಟು ಗುಣಮುಖರಾಗೋಕೆ ಕಾರಣ ಏನು ಅನ್ನೋದನ್ನ ವಿಕ್ರಮ್ ಆಸ್ಪತ್ರೆಯ ಡಾಕ್ಟರ್ ಹೇಳ್ತಾರೆ, ಕೇಳಿ. ಅಂಬರೀಷ್ ಆಸ್ಪತ್ರೆ ಸೇರಿದಾಗಿನಿಂದಲೂ ಅದೇನೋ ಆತಂಕ, ಅಭಿಮಾನಿಗಳ ಮನದಲ್ಲಿ ಇನ್ನೇನೋ ದುಗುಡ. ಆದರೆ ಅಂಬರೀಷ್ ಮಾತು ಅಭಿಮಾನಿಗಳಲ್ಲಿ ಮತ್ತೆ ಉತ್ಸಾಹ ತುಂಬಿದೆ. ನಾನು ಒಳ್ಳೆ ಗುಣಮುಖನಾಗಿ ನನ್ನ ಆರೋಗ್ಯದಲ್ಲಿ ಎಲ್ಲ ರೀತಿಯ ಚೇತರಿಕೆಯನ್ನು ಕಂಡು ನಾನು ಗುಣಮುಖನಾಗಿದ್ದೇನೆ. ಆದರೆ ತಕ್ಷಣ ಬಂದ ತಕ್ಷಣ ನನಗಿರೋ ಪ್ರೀತಿ, ವಿಶ್ವಾಸ, ಅಭಿಮಾನಿಗಳ ಒಂದು ಒತ್ತಡನ ತೆರಕೊಳ್ಳೋದಕ್ಕೆ ಕಷ್ಟ ಅಂತ ವೈದ್ಯರ ಸಲಹೆ ಮೇಲೆ ನಾನು ಇನ್ನೂ ಒಂದು ವಾರ ಇಲ್ಲಿರ್ತೀನಿ. ವಿಕ್ರಮ್ ಆಸ್ಪತ್ರೆ ವೈದ್ಯರ ಮೊಗದಲ್ಲೂ ನಗು ಮೂಡಿದೆ. ಅಂಬಿ ಆರೋಗ್ಯ ಸುಧಾರಿಸಿದ್ದು ಮಾತು ಸ್ಪಷ್ಟವಾಗಿದೆ. ದೇಹದ ತೂಕ 19 kg ಕಡಿಮೆಯಾಗಿದೆ. ಇದರ ಹಿಂದಿನ ಗುಟ್ಟೇನು ಅನ್ನೋದನ್ನ ಸ್ವತಃ ಡಾಕ್ಟರ್ ಸತೀಶ್ ಬಿಚ್ಚಿಟ್ಟಿದ್ದಾರೆ. ಮುಖದಲ್ಲಿ ಸ್ವಲ್ಪ ಇವಾಗ ಕಳೆ ಬಂದಿದೆ. ಆಕ್ಸಿಜನ್ ಇಂಪ್ರೂವ್ ಆದರೆ ಮುಖದಲ್ಲಿ ನ್ಯಾಚುರಲಿ ಒಂದು ಕಳೆ ಅಂತ ನಾವು ಹೇಳ್ತೀವೋ ಅಥವಾ ಏನೋ ಒಂದು ಲಕ್ಷಣ ಅಂತ ಹೇಳ್ಬೋದು. ಹಾಗೆಯೇ ಅವ್ರಿಗೆ ಸಾಕಷ್ಟು ರೆಸ್ಟ್ ಸಿಕ್ತು. ಆಮೇಲೆ ನಿದ್ದೆ ಮಾಡೋದಾಗಲಿ ಅಥವಾ ಟೈಮಿಗೆ ಆಹಾರ ಇದೆಲ್ಲ ಆಗಿರೋದ್ರಿಂದ ಅವರು ತುಂಬ ಬ್ಯುಸಿ ಪರ್ಸನ್. ಸೊ ಅದರಿಂದ ಅದೆಲ್ಲದ್ರೂ ಈಗ 4 ವಾರ ರೆಸ್ಟ್ ಸಿಕ್ಕಿದಂತೂ ತುಂಬಾ ಒಳ್ಳೆಯದಾಯಿತು. ಅಂಬರೀಷ್ ಈ ಮೊದಲು ಮಾತಿಗಿಳಿದ್ರೆ ಸರಾಗವಾಗಿ ಮಾತನಾಡಲು ಕಷ್ಟಪಡುತ್ತಿದ್ದರು. ಆದರೆ ಈಗ ಹಾಗಾಗೋದಿಲ್ಲ. ಸರಾಗವಾಗಿ ಮಾತುಗಳು ಹೊರಬರುತ್ತವೆ. ಶ್ವಾಸಕೋಶದ ತೊಂದರೆ ನಿವಾರಣೆಯೂ ಆಗಿದೆ. ಮುಖದ ಬಣ್ಣವೂ ಬದಲಾಗಿದೆ. ಇದರ ಬಗ್ಗೆ ಸತೀಶ್ ಹೇಳಿದ್ದು ಹೀಗೆ. ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದರು. ಅವಾಗ ಉಸಿರಾಡೋದಕ್ಕೆ ಅವರಿಗೆ ಶ್ವಾಸಕೋಶದ ತೊಂದರೆ ಇದ್ದಿದ್ದರಿಂದ ನಿನ್ನೆ ನೀವು ನೋಡಿದ್ರಿ ಎಲ್ಲರೂ ಎಷ್ಟು ಕ್ಲಿಯರಾಗಿ ಮಾತಾಡಿದ್ರು ಅಂತ. ಅಂದರೆ ಏನೋ ಸೆಂಟೆನ್ಸಸ್ ಮಧ್ಯದಲ್ಲಿ ಇಂಟ್ರಪ್ಷನ್ಸ್ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ರು, ಇನ್ನೂ ಮಾತಾಡ್ತಾನೆ ಇದ್ರು ಅಂತ ಅನಿಸುತ್ತೆ. ಡಾಕ್ಟರ್ ಸತೀಶ್ ಅಂಬಿ ಜೊತೆಗೆ ಮಾತನಾಡಿದ್ದಾರಂತೆ. ಸೊ ಅವ್ರ ವಾಯ್ಸ್ ನೀವು ಹೇಳಿದಾಗೆ ಕರೆಕ್ಟ್, ವಾಯ್ಸ್ ತುಂಬ ಚೆನ್ನಾಗಿ ಇವಾಗ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ನನ್ನ ಹತ್ರ ಇವತ್ತೂ ಮಾತಾಡಿದ್ರು ಬೆಳಗ್ಗೆ. ಸೊ ವೆರಿ ಕ್ಲಿಯರಾಗಿ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು, ಏನೋ ವಿಚಾರಿಸಿದ್ರು. ಹಾಗೆಯೇ ಅಲ್ಲಿ ಡಾಕ್ಟ್ರ್ ಹತ್ರನೂ ನಾನು ಮಾತಾಡಿದೆ. ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ಅಂತ. ಹೌದು, ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ಉಸಿರಾಡೋದನ್ನು ಶ್ವಾಸಕೋಶನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಶ್ವಾಸಕೋಶದ ಮೇಲೆ ಭಾರ ಕಮ್ಮಿ ಆಯಿತು. ಅಂಬರೀಷ್ ಇನ್ನಷ್ಟು ದಿನಗಳವರೆಗೆ ಸಿಂಗಪೂರ್ ಇಲ್ಲವೇ ಮಲೇಷಿಯಾದಲ್ಲಿ ವಿಶ್ರಾಂತಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಅಲ್ಲಿವರೆಗೂ ಅಭಿಮಾನಿಗಳು ಅಂಬಿಯ ಬರುವಿಕೆಯನ್ನ ಎದುರು ನೋಡಬೇಕು. ಅಂಬಿಯ ಸ್ವಾಗತಕ್ಕೆ ಸಿದ್ಧಗೊಳ್ಳಬೇಕು. ಚೆನ್ನಾಗಿದ್ದೀನಿ. ಕೆಲವೇ ದಿನದಲ್ಲಿ ವಾಪಸ್ ನಿಮ್ಮ ರೆಬಲ್ ಸ್ಟಾರ್ ಆಗಿ ಬರ್ತೀನಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಳ್ಳಿ ಪರದೆ. ಈ ಪರದೆಯನ್ನ ಆಳಿದವರು ಎಷ್ಟೋ, ಅಳಿದವರು ಇನ್ನೆಷ್ಟೋ. ಆದರೆ ಇದೇ ಬೆಳ್ಳಿ ಪರದೆ ಮೇಲೆ ಈಗ ಬೆಳ್ಳಿ ಹೆಸರಿನ ಸಿನಿಮಾ ಒಂದು ಬರ್ತಾ ಇದೆ. ಈ ಚಿತ್ರಕ್ಕೆ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಅದ್ಧೂರಿ ಮುಹೂರ್ತವೂ ನಡೆಯಿತು. 23 ಅಡಿ ಎತ್ತರದ ತಿರುಪತಿ ತಿಮ್ಮಪ್ಪನ ಮೂರ್ತಿ ಎದುರು ತಾರೆಯರು ಕ್ಯಾಮ್ರಾಗೆ ಫೋಸ್ ಕೊಟ್ರು. He's the king of the boss of the masses. He's the power and he's got the class. ಅಪ್ಪ ಬಂಗಾರದ ಮನುಷ್ಯ, ಮಗ ಬೆಳ್ಳಿ ಹೀರೋ. ಇದು ಒಂದೇ ಕುಟುಂಬದ ಕತೆ. ಹಾಗಂತ ಇದು ಚಿತ್ರದ ಎಳೆಯಲ್ಲ, ನಿಜವಾದ ಮಾತು. ಬಂಗಾರದ ಮನುಷ್ಯ ಚಿತ್ರದ ಮೂಲಕ ಡಾಕ್ಟರ್ ರಾಜ್ ಬಂಗಾರದ ಮನುಷ್ಯ ಅನಿಸ್ಕೊಂಡ್ರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಗ ಬೆಳ್ಳಿ ಚಿತ್ರ ಮಾಡ್ತಿದ್ದಾರೆ. ಹಾಗಾಗಿ ಹೋಲಿಕೆಗೆ ನಾವು ಬಂಗಾರದ ಅಪ್ಪ ಬೆಳ್ಳಿಯ ಮಗ ಎಂದಿದ್ದು ಬಿಟ್ರೆ ಈ ಬೆಳ್ಳಿ ಚಿತ್ರದ ಕಥೆನೇ ಬೇರೆ, ನಿರೂಪಣೆ ಬೇರೆ. ಫೋಟೋಸ್ ನೋಡಿದಾಗ ಇಡೀ ಫೋಟೋಸೇ ಕತೆ ಹೇಳುತ್ತೆ, ಏನು ಥರ ಇರ್ಬೋದು ಅಂತ ಒಂದು ರಫ್ ಐಡಿಯಾ ಇರುತ್ತೆ. ಬಟ್ ಸಾಕಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಲಿ ವ್ಯಾಲ್ಯೂಬಲ್ ಪಾಯಿಂಟ್ಸು ಇದೆ. ಆಮೇಲೆ ತುಂಬ ಜನಗಳಿಗೆ ಫೀಲ್ ಕೊಡೋಂಥ ಸಿನಿಮಾ. 100% ಜನಗಳಿಗೆ ಅಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ವೆರಿ ಗುಡ್ ಸ್ಟೈಲ್ ಆಫ್ ನರೇಷನ್ ಅಂತೂ ಭಾಳ ಚೆನ್ನಾಗಿದೆ. ಆಮೇಲೆ ಪ್ರತಿಯೊಬ್ಬರು ರೋಲು ಆ್ಯಕ್ಚುಲಾಗಿ ಹೀರೋ ಮಾಡಿದವರೆಲ್ಲ ಅವ್ರು ನಮ್ಮ ಜೊತೆಲೇ ಒಂದು ಕ್ಯಾರೆಕ್ಟರಾಗಿ ಬಂದು ಅವರು ದಟ್ ಗ್ರೇಟ್ ಆಫ್ ದಮ್.
ಬೆಳ್ಳಿ ಒಂದು ಸಿಂಪಲ್ ಕತೆ ಇರೋ ಸಿನಿಮಾ, ಅದ್ಭುತ ನಿರೂಪಣೆ ಚಿತ್ರಕ್ಕಿದೆ. ಈ ಹಿನ್ನೆಲೆಯಲ್ಲಿ ನಾಯಕಿ ಕೃತಿ ಕರಬಂದ ಚಿತ್ರ ಒಪ್ಪಿಕೊಂಡಿದ್ದಾರೆ. ನಿರ್ದೇಶಕ ಮುಸ್ಸಂಜೆ ಮಹೇಶ್ ಕತೆ ಹೇಳಿದ ರೀತಿಗೆ ಮರುಳಾಗಿದ್ದಾರೆ. ಮಲ್ಟಿ ಸ್ಟಾರರ್ಗಳ ಈ ಚಿತ್ರದಲ್ಲಿ ಶಿವಣ್ಣನಿಗೆ ಈ ಕೃತಿನೇ ಹೃದಯದ ರಾಣಿ. ಒಂದು ಹುಡುಗಿ ಈ ಇಂಡಸ್ಟ್ರಿಯಲ್ಲಿ ಬಂದಾದಮೇಲೆ ಒಂದೇ ಒಂದು ಆಸೆ ಇದೆ, ಒಂದು ರಾಜ್ಕುಮಾರ್ ಹೀರೋ ಜೊತೆ ಕೆಲಸ ಮಾಡಲೇಬೇಕು. ಆ ಆಸೆ ಕಂಪ್ಲೀಟ್ ಆಗ್ತಾ ಇದೆ. ಸೊ ನನಗೆ ತುಂಬ ಖುಷಿ ಆಯಿತು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಶಿವರಾಜ್ ಕುಮಾರ್ ಸರ್. ನನಗೆ ಈ ಆಪರ್ಚುನಿಟಿ ದಿವ್ ಗಿವನ್ ಮೀ ಆ್ಯಂಡ್ ಐ ವಿಲ್ ಮೇಕ್ ಫುಲ್ ಯೂಸ್ ಆಫ್ ಇಟ್. ಆ್ಯಸ್ ಯು ಸೆಡ್, ಯೆಸ್ ಇಟ್ಸ್ ಅ ಮಲ್ಟಿ ಸ್ಟಾರರ್, ಬಟ್ ಮೂವಿದಲ್ಲಿ ಐ ಆಮ್ ದ ಓನ್ಲಿ ಫೀಮೇಲ್ ಲೀಡ್. ಇತ್ತೀಚೆಗೆ ಮಲ್ಟಿ ಸ್ಟಾರರ್ ಸಿನಿಮಾ ಬಂದು ತುಂಬಾ ದಿನಗಳಾಗಿವೆ. ಬೆಳ್ಳಿ ಚಿತ್ರ ಈಗ ಆ ಒಂದು ಟ್ರೆಂಡ್ ಅನ್ನ ಮತ್ತೆ ನೆನಪಿಸುತ್ತಿದೆ. ನಾಯಕ ನಟರಾದ ವಿನೋದ್ ಪ್ರಭಾಕರ್, ಶಿಷ್ಯ ದೀಪಕ್, ಒರಟ ಪ್ರಶಾಂತ್ ಈ ಬೆಳ್ಳಿ ಚಿತ್ರದಿಂದ ಮತ್ತೆ ಬೆಳ್ಳಿ ಪರದೆ ಮೇಲೂ ರಾರಾಜಿಸಲಿದ್ದಾರೆ. ನಿರ್ದೇಶಕ ಮುಸ್ಸಂಜೆ ಮಹೇಶ್ ನಿರ್ಮಾಪಕರ ಅಪೇಕ್ಷೆ ಮೇರೆಗೆ ಈ ಚಿತ್ರದ ಮುಹೂರ್ತವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. 23 ಅಡಿ ತಿಮ್ಮಪ್ಪನ ಮೂರ್ತಿ ಎದುರು ಅದ್ದೂರಿಯಾಗಿ ಫಸ್ಟ್ ಶಾಟ್ ತೆಗೆದಿದ್ದಾರೆ. ಇಂದಿನಿಂದಲೇ ಏಪ್ರಿಲ್ 8ರವರೆಗೂ ಚಿತ್ರೀಕರಣವು ನಡೆಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆಗೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇದು ಇವತ್ತಿನ ನಮ್ಮ ಬೆಂಗಳೂರು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.